ನೋಡ್ತಿದ್ದೀರಾ ನ್ಯೂಸ್ 84 ಕನ್ನಡ, ನ್ಯೂಸ್ ಅಂಡ್ ಮೋರ್. ಈ ದಿನ ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಮೈಸೂರು ಜಿಲ್ಲಾಧ್ಯಕ್ಷರನ್ನಾಗಿ ಕಿರಣ್ ಗೌಡ್ರು ಬಿ ಅವರನ್ನು ನೇಮಕ ಮಾಡಿ ಆದೇಶ ಮಾಡಿದ್ದೇವೆ. ಜಿಲ್ಲಾ ಖಜಾನ್ಸಿಯಾಗಿ ನೇಮಕ ಮಾಡ್ತಿದ್ದೀವಿ ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆಗೆ. ಅರುಣ್ ಎಲ್ಲ ಅವರನ್ನ ಮೈಸೂರು ತಾಲೂಕು ಅಧ್ಯಕ್ಷರಾಗಿ ನೇಮಕ ಮಾಡ್ತಿದ್ದೇವೆ. ಜಿಲ್ಲಾಧ್ಯಕ್ಷರು ಹಾಗೆ ರೀ. ನಮಸ್ತೆ, ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ, ಕೆ ರಂಗಸ್ವಾಮಿ, ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಈ ದಿನ ಇಲ್ಲಿ ಮೈಸೂರು ಭಾಗದಲ್ಲಿ ಏನು ಕಾರ್ಯಕ್ರಮ ಅಂದರೆ, ನಮ್ಮ ಸಂಘಟನೆ ವತಿಯಿಂದ ನಮ್ಮ ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾದಂಥ ನಮ್ಮ ರವಿಗೌಡರು ಸಾಹೇಬರು ಹುಟ್ಟುಹಬ್ಬ ಇದೆ. ಅದರ ವಿಚಾರವಾಗಿ ಮೊದಲನೇಗೆ ಅವರು ಹುಟ್ಟುಹಬ್ಬದ ಶುಭಾಶಯ ಹೇಳ್ತಾ, ಅದರ ಪ್ರಯುಕ್ತ ನಮ್ಮ ಸಮೃದ್ಧಿ ಕರುನಾಡು ರಕ್ಷಣಾ ವೇದಿಕೆಯ ಮೈಸೂರು ಪ್ರಾಂತ್ಯ ಜಿಲ್ಲಾ ಘಟಕ ಒಂದು ಉದ್ಘಾಟನೆ ಈ ದಿನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಹಾಗೂ ಈ ಕಾರ್ಯಕ್ರಮದ ಪ್ರಯುಕ್ತ ಹಾಗೂ ನಮ್ಮ ರವಿಗೌಡ ಅಂತ ಅವರು ಹುಟ್ಟುಹಬ್ಬದ ಪ್ರಯುಕ್ತ ಸ್ನೇಹಜೀವಿ ಬಳಗ, ಎಲ್ಲ ಒಂದು ದಲಿತ ಪರ ಸಂಘಟನೆ, ಎಲ್ಲ ರೈತ ಪರ ಸಂಘಟನೆಗಳ ಸಮ್ಮುಖದಲ್ಲಿ ವೈದ್ಯರ ಕ್ಯಾಂಪ್ ಹಾಕ್ಕೊಂಡು ಆರೋಗ್ಯ ಒಂದು ತಪಾಸಣೆ ಮಾಡಿಸೋಂಥ ಕೆಲಸ ಮಾಡಿ, ಆಮೇಲೆ ಸ್ಥಳೀಯವಾಗಿ ಒಳ್ಳೆ ಕೆಲಸಗಳು ಮಾಡಬೇಕಂತೇಳಿ ನಾವು ಹೊರಟಿರೋದ್ರಿಂದ ಶಾಲಾ ಮಕ್ಕಳಿಗೆ ಬುಕ್ ಕೊಡೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗೂ ನೂತನ ಪದಾಧಿಕಾರಿಗಳಾದ ಜಿಲ್ಲಾಧ್ಯಕ್ಷರಾದ ನಮ್ಮ ಕಿರಣ್ ಗೌಡ್ರನ್ನ ಹಾಗೂ ರಾಜ್ಯ ಗೌರವಾಧ್ಯಕ್ಷ ರವಿಗೌಡರು, ಇನ್ನು ಮಧುಸೂದನ್, ಆಮೇಲೆ ಉಪಾಧ್ಯಕ್ಷರುಗಳು ಎಲ್ಲ ಜಿಲ್ಲಾ ಅಶೋಕ್ ಕುಮಾರ್ ಅವರು, ಲೋಕೇಶ್ ಕುಮಾರ್ ಅವ್ರನ್ನ, ಅರುಣ್ ಅವ್ರನ್ನ ಎಲ್ಲರನ್ನ ಸಮೇತ ಜಿಲ್ಲಾ ಉಪಾಧ್ಯಕ್ಷರಾಗಿ ಸಾಜಿದ್ ಅವ್ರನ್ನ ನೇಮಕ ಮಾಡ್ತಾ ಈ ದಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಹಾಗೂ ಪದಾಧಿಕಾರಿಗಳ ನೇಮಕ ಮಾಡಿ ಸಂಘಟನೆ ಬಲಗೊಳಿಸಬೇಕಂತೇಳಿ ಈ ಮೂಲಕ ಎಲ್ಲರಿಗೂ ಆದೇಶವನ್ನು ಪ್ರತಿ ನೀಡಿ ಈ ಮೂಲಕ ತಿಳಿಸ್ತೇವೆ. ನಮಸ್ತೆ, ಸಮೃದ್ಧಿ ಕನ್ನಡ ರಕ್ಷಣಾ ವೇದಿಕೆ ಒಂದು ದಲಿತರ, ಒಂದು ಜನಪರ, ಒಂದು ರೈತರ ಪರ ನಿಂತಿರೋದೊಂದು ಇದರ ಸಂಘಟನೆ. ಇದನ್ನು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಹಾಗೂ ಹೆಚ್ಚಿನ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೆಲಸಗಳು ಮಾಡ್ಕೊಂಡು ಇದಕ್ಕೆ ಇದು ಮಾಡ್ತೀವಿ, ಸಪೋರ್ಟು ಮಾಡ್ಕೊಂಡು ನಮ್ಮ ಮಾಧ್ಯಮ ಹಾಗೂ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ರಂಗಸ್ವಾಮಿ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರು ಕಿರಣ್ ಗೌಡ್ರು ಇವರ ವತಿಯಿಂದ, ಇವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತೀವಿ. ಹಾಗೂ ಸ್ನೇಹಜೀವಿ ಬಳಗ ಒಂದು ಇಲ್ಲಿ ನಮ್ಮದು ಒಂದೊಳ್ಳೆ ಸಂಘ ಇದೆ. ಆ ಸಂಘದಲ್ಲೂ ನಾವು ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಸಮಾಜ ಸೇವೆ ಮಾಡ್ಕೊಂಡು ನಮ್ಮ ಸ್ನೇಹಜೀವಿ ಬಳಗದ ನಮ್ಮ ಪ್ರತಿಯೊಬ್ಬರು ನಮ್ಮ ಪದಾಧಿಕಾರಿಗಳು ಸಪೋರ್ಟ್ ಕೊಡ್ಕೊಂಡು ಇವತ್ತೊಂದು ದಿನ ನಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸಮೃದ್ಧಿ ಕನ್ನಡ ರಕ್ಷಣಾ ವೇದಿಕೆಯನ್ನು ಉದ್ಘಾಟನೆ ಮಾಡಿ, ಹಾಗೂ ಇವತ್ತು ಅನುದಾನ ಇದೆ, ಅನಾಥಾಶ್ರಮಕ್ಕೆ ದಿನಸಿ ಕಿಟ್ಟಿದೆ, ಇನ್ನು ಇತ್ಯಾದಿಗಳು ಸದ್ಯ ಮುಖ್ಯ ಅತಿಥಿಗಳು ಬರಲಿದ್ದಾರೆ. ಈಗ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಹಾಗೂ ಈ ಸಂಘ ಏನು ಅಂತಂದರೆ, ನಾವು ಯಾವುದೇ ಒಂದು ರೀತಿಯಲ್ಲಿ ಆಗ್ಬೋದು, ಒಂದು ಒಳ್ಳೆಯ ಕೆಲಸಕ್ಕೆ ದಾರಿಲಿ ಯಾವುದೇ ಒಂದು ಜನಗಳಿಗೆ ಏನೇ ತೊಂದರೆ ಇದ್ದರೂ ನಾವು ಮುಂದೆ ಬಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿ ಕಾರ್ಯಕ್ರಮಗಳೇ ಆಗ್ಬೋದು, ಪ್ರತಿಯೊಂದು ಆಗ್ಬೋದು. ಈಗ ಒಂದು ಅನಾಥಾಶ್ರಮಕ್ಕೆ ಒಂದು ಫುಡ್ ಇದು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಒಂದು ಉನ್ನತ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡೋದಂತ ನಾವು ಪ್ಲ್ಯಾನ್ ಇದೆ. ಅದು ಇನ್ನು ಅತಿ ಶೀಘ್ರದಲ್ಲೇ ಮಾಡೋದಂತ ಪ್ಲ್ಯಾನ್ ಇದೆ. ಆದರೆ ನಾವು ಈಗ ಸಂಘ ಫಸ್ಟ್ ಇವತ್ತು ಉದ್ಘಾಟನೆ ಆದ್ದರಿಂದ ಮುಂದಿನ ದಿನದಲ್ಲಿ ನಿಮಗೇನೆ ಅರ್ಥ ಆಗುತ್ತೆ. ನನ್ನ ಮಾತು ಇಷ್ಟು ಹೇಳಿ ನಾವು ಮುಗಿಸ್ತೀವಿ. ಏನೇ ಅದು
ಯಾವುದೇ ಕಷ್ಟಗಳು ಏನೇ ಬಂದರೂ ಈ ಸಮಸ್ಯೆ ಬಂದ್ರೂ ಈ ಸಂಘಟನೆಯಿಂದ ನಾವು ಮುಂದೆ ನುಗ್ತೀವಿ ಸರ್. ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ತಾರೆ. ಸಾರ್ವಜನಿಕರಿಗೆ ಒಳ್ಳೇದು ಮಾಡ್ತೀವಿ ಸರ್. ಏನ್ ರೂಪರೇಷೆ ಹಾಕೊಂಡಿದ್ದೀರಾ? ನಾವು ಮುಂದೆ ಇರ್ತೀವಿ ಸರ್. ಈಗ ಹೊಸ ಸಂಘಟನೆ ಓಪನ್ ಮಾಡಿದ್ದೀರಾ, ಸಿದ್ಧಾಂತಗಳು ಇದೆ, ರೂಪರೇಷೆ ಹಾಕೊಂಡು ಇದೇ ರೀತಿ ಮಾಡಬೇಕು ಅಂತ ಈಗ ರೆಡಿ ಮಾಡ್ತೀವಿ ಸರ್. ಯಾಕಂದ್ರೆ ಇದು ಪ್ಲಾನ್ ಇದೆ. ಈಗ ಇಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಇವಾಗ ಉದ್ಘಾಟನೆ ಆಗ್ತಿರೋ ಕಾರಣ ಈಗ ಮುಂದಿನ ದಿನಗಳಲ್ಲಿ ಅವೆಲ್ಲ ರೆಡಿ ಮಾಡ್ಕೊತಾರೆ. ಆಮೇಲೆ ಪ್ರತ್ಯೇಕವಾಗಿ ಯಾರಿಗೆ ತೊಂದರೆ ಆಗುತ್ತೆ, ಎಲ್ಲೇ ಆಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು, ಒಂದು ಹಾಸ್ಪಿಟಲ್ಗಳಲ್ಲಾಗಿರ್ಬೋದು, ಬಡ ಕಾರ್ಮಿಕರಿಗೆ, ಬಡ ರೋಗಿಗಳಿಗೆ ಎಲ್ಲರಿಗೂ ತೊಂದರೆ ಆಗ್ತಿದೆ. ಅವ್ರಿಗೆ ಒಳ್ಳೇದು ಮಾಡೋಂಥ ಕೆಲಸಗಳನ್ನ ನಮ್ಮ ಸಂಘಟನೆ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ಹಾಗೆಲ್ಲ ಪದಾಧಿಕಾರಿಗಳ ಮುಖಾಂತರ ಮಾಡಿಸೋಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಅವರು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದು.